ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಬೆಳಿಗ್ಗಿಂದ ಎಲ್ಲೋಗಿದ್ದಣ್ಣ? ನಿನ್ನ ಬಿಟ್ಟು ಒಂದು ಕ್ಷಣ ನನ್ನಿಂದ ಇರಕ್ಕಾಗಲ್ಲ. ನಂಗೆ ಗೊತ್ತಮ್ಮ ಈ ಅಣ್ಣನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೂ ನಾಳೆ ದಿನ ನೀನು ಮದುವೆ ಆಗಿ ಒಂದು ಗಂಡನ ಮನೆಗೆ ಹೋಗ್ಬೇಕಲ್ಲಮ್ಮ. ಅಣ್ಣ ಅಣ್ಣ ಅಣ್ಣ, ನಾಳೆ ನಂಗೆ ಮದುವೆ ಆದ್ರೂ ನನ್ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಣ್ಣ. ತಂಗಿ ತಂಗಿ ತಂಗಿ, ನಾನ್ ನಿನ್ ಮನೆಗ್ ಬಂದ್ರು ಒಂದಿನ ನೆಂಟಾಗಿ ಉಳ್ಕೋಬಹುದು ಅಷ್ಟೇಮ್ಮ. ಅಣ್ಣ ತಂಗಿ. ಅದ್ ಸರಿ, ನೀನ್ ಬೆಳಿಗ್ಗೆ ಹೊರಗಡೆ ಹೋಗ್ಬೇಕಾದ್ರೆ ನನಗ್ ಫೇಸ್ ಕ್ರೀಮ್ ತರ ಕೇಳಿದ್ನಲ್ಲ, ತಂದಿಲ್ಲಮ್ಮ. ಯಾಕೆ? ನಿನ್ನಂತೆ ಬ್ಯೂಟಿಫುಲ್ ಫೇಸ್ಗೆ ಸೂಟ್ ಆಗೋ ಫೇಸ್ ಕ್ರೀಮ್ ಮಾರ್ಕೆಟ್ ಅಲ್ಲಿ ಇಲ್ವಂತೆ. ಅಣ್ಣ ನೀನು ತಾಯಿ, ತಂಗಿನ ನೀನು ಸೀಳ್ಲೈ. ಅದ್ ಸರಿ ಅಣ್ಣ, ಏನೋ ಡವ್ ಹೊಡಿತಾಳೆ. ಹೇಳು ಅಣ್ಣ. ಹೇಳೆ. ಆನ್ಲೈನ್ ಅಲ್ಲಿ ಒಂದ್ ಲಿಪ್ಸ್ಟಿಕ್ ಆರ್ಡರ್ ಮಾಡಿದೀನಿ, ಒಂದ್ ಸಾವಿರ ದುಡ್ಡು ಕೊಡೋ. 1,000ನಾ? ಇಲ್ಲಿ ರಚಿತಾ ಮೇಡಮ್ ತಿನ್ನಕ್ಕೆ ರವೆ ದೋಸೆ ಇಲ್ಲಂತೆ, ಪಿಕೆ ಬಂದು ಪಿಜ್ಜಾ ಕೇಳದ್ಲಂತೆ. ₹1 ಇಲ್ಲ, ಸುಮ್ನೆ ಹೋಗ್ತಾ ಇರು. ಈಗ ಕೊಡ್ತೀಯ ಕೊಡಲ್ವೋ? ₹1,000 ಇದ್ರೆ ಆರಾಮ್ಸೆ 2 ಬಿಯರ್ ಹೊಡ್ಕೊಂಡು ಪಾರ್ಟಿ ಮಾಡ್ಬೋದು. ಅಂತದ್ರಲ್ಲಿ ಇವಳೊಂದು ಸುಮ್ನೆ ಹೋಗ್ತೀರಮ್ಮ. ₹1 ಇಲ್ಲ. ಅಣ್ಣ ನೀನ್ ಡೈಲಿ ಅಪ್ಪನ್ ಜೋಬಿಂದ ದುಡ್ಡು ಕದೀತಿ ಅಂತ ನನಗೆ ಗೊತ್ತು. ಈಗ ಕೊಟ್ಟಿಲ್ಲ ಅಂದ್ರೆ ಅಪ್ಪಂಗೆ ಹೇಳ್ತೀನಿ. ಅಪ್ಪಂಗೆ ಹೇಳ್ತೇನೆ? ಹೇಳ್ಬಿಡ್ತೀಯಾ? ಅಪ್ಪಂಗೆ ಹೇಳ್ತೀಯ? ಅಪ್ಪಂಗಲ್ಲ, ಯಾರಿಗೂ ಬೇಕಾದ್ರೆ ಹೇಳು. ಯಾವನಿಗಿದ್ರು ಮಗ, ನಾನಲ್ಲ. ನಂಗೆ ಹೊಡಿತೀನ? ನಂಗೆ ಹೊಡಿತೇನೆ. ನಂಗೆ ಹೊಡಿತೀನ? ಮಚ್ಚ ಹೇಳೋ. ಲೋ ಮಚ್ಚ, ಆಕ್ಸಿಡೆಂಟ್ ಆಗೋಯ್ತು ಕಣೋ. ಆಕ್ಸಿಡೆಂಟ್? ಹೂ ಕಣೋ, ಎಲ್ಲಾ ಸೇರಿ ಹೊಡಿತಾವ್ರೆ ಕಣೋ. ಫೈಟಿಂಗ್? ಹೂ ಕಣೋ, 30-40 ಜನ ಸೇರಿ ಹೊಡಿತಿದ್ದಾರೆ ಕಣೋ. 30 ಜನ? ಲೇ, ಲೊಕೇಶನ್ ಮಾತ್ರ ಶೇರ್ ಮಾಡು, ಎಲ್ಲರನ್ನ ಅಡ್ಡಕ್ಕೂ. 5 ನಿಮಿಷ ಬಂದ್ಬಿಡ್ತೀನಿ. ಬರೀಲಿ. ಏನು? ಅಣ್ಣಂಗೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ಆಚೆ ಹೋಗ್ತಿದೀನಿ. ಡೋರ್ ಕ್ಲೋಸ್ ಮಾಡ್ಕೊ. ಈ ಇರುವೆಗೆ ಚಡ್ಡಿ ಯಾವ್ದು ಸಕ್ಕ ಡಬ್ಬ ಯಾವ್ದು ಗೊತ್ತಾಗಲ್ಲ. ಅಣ್ಣ ದುಡ್ಡು ಸುಮ್ನೆ ಹೋಗ್ತಾರ? ಇಲ್ಲ ಹೋಗೋಳೆ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾಯಿ ಬಾಲ ಕುದ್ರೆ ಜುಟ್ಟು. ಈಗ ನನ್ನ ಫ್ರೆಂಡ್ ಬರ್ತಾಳೆ, ಅವಳ ಹತ್ರ ಇಸ್ಕೊಂತೀನಿ. ಫ್ರೆಂಡಾ? ಅಣ್ಣ ಎಲ್ಲ ಹೊರಗಡೆ ಹೋಗ್ತೀನಿ ಅಂದ್ರೆ ಹೋಗಿಲ್ವಾ? ಅದಕ್ಕಿಂತ ಇಂಪಾರ್ಟೆಂಟ್ ಕೆಲ್ಸ ಇಲ್ಲಿದೆ. ಸೊ ಪ್ರೋಗ್ರಾಮ್ ಕ್ಯಾನ್ಸಲ್. ಸ್ವಲ್ಪ ಫೇಸ್ ಟರ್ನ್ ಮಾಡು, ಸ್ವಲ್ಪ ಚಿನ್ನ. ಓ, ಈ ಅಣ್ಣಂದ್ರೆ ಎಷ್ಟು ಮೇಡಮ್? ನಮ್ ಫ್ರೆಂಡ್ಸ್ ಮಾತ್ರ ಲೈನ್ ಹೊಡಿಬಹುದು. ಅವ್ರ ಫ್ರೆಂಡ್ಸ್ ನಾವು ಕಣ್ಣಿನ ನೋಡಿದ್ರೆ ಸಾಕು ನಾಯಿ ತರ ಕಚ್ಚಕ್ಕೆ ಬರ್ತಾರೆ. ಅವ್ರ ತಂಗಿ ಮಾತ್ರ ಸೇಫ್ ಆಗಿರ್ಬೇಕು. ಕಂಡವ್ರ ತಂಗಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ತಂಗಿ, ನಿನ್ನ ಅಣ್ಣ ತುಂಬಾ ಒಳ್ಳೆಯವನ್ ಕಣೆ. ಆದ್ರೆ ನಿನ್ನ ಅಣ್ಣನ್ ಫ್ರೆಂಡ್ಸ್ ಪಕ್ಕಾ ಲೋಕಲ್. ಇವ್ನ್ ಯಾವತ್ತು ಹಿಂಗೆ. ಹಾಯ್ ಮಚ್ಚಿ. ಹಾಯ್ ಮಚ್ಚಿ. ಏನಿ ಮಚ್ಚಿ, ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತೀಯ? ಇಲ್ಲ ಆದ್ರೆ ರಾಧಿಕಾ, ಸುಮಾ, ರಮಾ ಅವ್ರ ಜೊತೆ ದೇವಸ್ಥಾನ ಅಲಿತಾ ಇರ್ತೀಯ. ಹುಡುಗರ ಜೊತೆ ಪಾರ್ಕ್, ಪಬ್, ಸಿನಿಮಾ ಅಂತ ಓಡಾಡಮ್ಮ. ಇಲ್ಲಪ್ಪ, ಈ ಹುಡುಗರು ಸರಿ ಇಲ್ಲ. ಯಾಕೆ? ಮೀಟ್ ಮಾಡಬಾ ಅಂತ ಕರೆದು ವಾಮಿಟ್ ಮಾಡಿಸ್ಬಿಡ್ತಾರೆ. ಮತ್ ನಾನ್ ನಿನ್ನ ವಾಮಿಟೇ ಮಾಡ್ಲಿಲ್ವಲ್ಲ? ಹೌದು ಕಣೆ, 4 ಜನ ಓಡಾಡೋ ದಾರಿಯಲ್ಲಿ ಹುಲ್ಲು ಬೆಳೆಯಲ್ಲ. ಯಾರೇ ಇವನು ಕಾಮಿಡಿ ಪೀಸ್? ನನಗೆ ಹೇಳಕ್ ನಾಚಿಕೆ ಆಗುತ್ತೆ. ನನ್ನ ಅಣ್ಣ. ಏನು ಇವ್ನು ಯಾವಾಗ್ಲೂ ಹಿಂಗೇನಾ? ಯಾವತ್ತೂ ಇಲ್ಲ. ನಿನ್ನಂತ ಬ್ಯೂಟಿಫುಲ್ ಹುಡುಗಿ ಬಂದ್ರೆ ಹಿಂಗ ಆಡ್ತಿರುತ್ತೆ ನಾಯಿ. ಹೆಲೋ. ಸಾರಿ, ನಾನು ನೋಡೇ ಇಲ್ಲ. ಯಾವಾಗ ಬಂದ್ರಿ? ಜಸ್ಟ್ ಬಂದಿದ್ದು. ಇವಾಗ ಬಂದ್ರಾ? ಆಕ್ಚುಲಿ ನನ್ ಬಾಡಿ ನಾನು ಯಾರಿಗೂ ತೋರ್ಸಲ್ಲ, ದೃಷ್ಟಿ ಆಗ್ಬಿಡುತ್ತೆ. ಜಾಕೆಟ್ ಕೂಡ ಬಿಚ್ಚಿಲ್ಲ. ಮತ್ತೆ ವರ್ಕೌಟ್ ಮಾಡೋ ಟೈಮ್ ಅಲ್ಲಿ ಸಿಟ್ಲೆ ಬಿದ್ರು ನನ್ಗೆ ಗೊತ್ತಾಗಲ್ಲ. ರೇಂಜ್ ಗೆ ಇನ್ವಾಲ್ವ್ಮೆಂಟ್.
ಸಾರಿ. ಹೇಳ್ ಮಚ್ಚ. ಲೋ ಮಚ್ಚ 5 ನಿಮಿಷದಲ್ಲಿ ಬರ್ತೇನೆ ಅಂದು 1 hour ಆಯ್ತಲ್ಲೋ, ಬರ್ಲೇ ಇಲ್ವಲ್ಲೋ? ಡೋಂಟ್ ವರಿ, ಕೂಲ್ ಡೌನ್. ಇದ್ರ ಬಗ್ಗೆ ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಕಣೋ. ಮಚ್ಚ ಯಾಕೋ ಟೆನ್ಷನ್ ಮಾಡ್ತೀಯಾ? ನಾವ್ ಯಾರಮ್ಮ, ಮಹಡಿ ಮೇಲೆನೆ ಬಾವಿ ತೋಡೋರು. 1 ಲೀಟರ್ ಬಾಟ್ಲಿಗೆ 1.5 ಲೀಟರ್ ನೀರು ತುಂಬಿಸೋರು. ಮಚ್ಚ ಬೇಗ ದುಡ್ಡು ತಗೊಂಬಾರೋ, ಇಲ್ಲಿ ಬಿಡ್ತಾ ಇಲ್ಲ, ಗಾಡಿ ಬಿಡ್ತಾ ಇಲ್ಲ ಕಣೋ. ಮನಿ ಬಗ್ಗೆ ಯಾಕೋ ಟೆನ್ಷನ್ ಮಾಡ್ತೀಯಾ? ಮನಿ ವಿಲ್ ಕಮ್ ಟುಡೇ, ಗೋ ಟುಮಾರೋ. ಓಕೆ ಮಾತಾಡ್ತೀನಿ. ಸಾರಿ, ನನ್ ಫ್ರೆಂಡ್ ಯಾರಿಗೆ ಏನೇ ಪ್ರಾಬ್ಲಮ್ಸ್ ಆದ್ರೂ ನಂಗೆ ಕಾಲ್ ಮಾಡ್ತಾರೆ. ಎಲ್ಲಾ ಕಡೆ ನಮ್ ಕೈ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ. ಅಣ್ಣನ್ ರೇಂಜ್ ಅದು. ಬೈ ದ ವೇ, ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಕೋಪ ಬಂದ್ರೆ ಏನ್ ಮಾಡ್ತೀರಾ? ಚಪ್ಪಲಿ ಹೊಡಿತೀನಿ. ದೇವಸ್ಥಾನಕ್ಕೆ ಬರ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮಗ್ ಹೊಡಿಯಲ್ಲ. ಯಾಕೆ? ನನ್ ಫ್ರೆಂಡ್ ಅಣ್ಣ ಅಲ್ವಾ? ಬೈ ದ ವೇ, ಐ ಆಮ್ ಸೌರವ್. ಓಕೆ. ನೀನೇನೆ ಬೀದಿಯಲ್ಲಿ ಹೋಗೋ ನಾಯಿಗೆಲ್ಲ ಬೆಲ್ಟ್ ಆಗ್ತಾ ಇದ್ಯಾ? ಅದ್ಬಿಡು, ನಿಂಗೆ ಒಳ್ಳೆ ಜ್ಯೂಸ್ ತಗೋ ಬರ್ತೀನಿ. ಅಲ್ಲಿವರೆಗೂ ಇವನ ಹತ್ರ ಮಾತಾಡ್ತಿರ್ಬೇಡ. Excuse me, I am Saurav, just 20 years old. 20 years? Yeah, top 10 years, bottom 10 years, all together just 20 years. ನಿಮಗೆ 20 years? ನಿಮ್ ತಂಗಿಗೆ ಹೆಂಗೆ 22 years? ಅವಳ ನನ್ ತಂಗಿನೇ, ಬಟ್ ನಂಗಿಂತ 2 ವರ್ಷ ಮುಂಚೆ ಹುಟ್ಬಿಟ್ಲಷ್ಟೇ. ಐ ಲವ್ ಯು. 5,000 ಅಂದ್ರೆ ಮಂಜು ಪಾವಗಡ, ಮಂಜು ಗುಡ್ಡದವರ್, ಲ್ಯಾಗು ಟೆಲ್ಲರ್, 2 ದೇಹ ಒಂದೇ ಜೀವ. ಮೇಡಮ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್? ಒಂದಾಗಿರೋದು. ಓಕೆ. ಮಂಜು ಈ ಚಿಲ್ಲರ್ ತರ ಇರೋದು, ಚಿಲ್ಲರು ಪಾವಗಡ ತರ ಇರೋದು, ಅದು ಫ್ರೆಂಡ್ಶಿಪ್ ಅಂದ್ರೆ. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಮ್ದೆ. ಸರ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಸರ್? ಒಂದೇ ತರ ಕೆಟ್ಟದಾಗ ಡ್ರೆಸ್ ಹಾಕೋದು, ಅದು ಫ್ರೆಂಡ್ಶಿಪ್ ಸರ್. ನಿರಂಜನ್ ಅಂಕಲ್, ಕಲ್ ಕೊಡು, ಕಲ್ಲು ಮೈಕಲ್ಲ ಕೊಡು. ಏನಾಯ್ತು ಅಂಕಲ್? ಅಂಕಲ್ ಅಂದ್ರೆ ಇನ್ನೊಂದ್ಸಲಿ ನಿಮ್ದು ಯಾವತ್ತು ಮದುವೆ ಆಯ್ತು ಅವತ್ತೇ ನೀವು ನಂಗೆ ಅಂಕಲ್ ಆಗ್ಬಿಟ್ರಿ. ಸರಿ ಬಿಡ, ನಿನ್ಗೋಸ್ಕರ ಏನಾದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನ್ ಹೇಳಿ? ಫ್ರೆಂಡ್ಶಿಪ್ ಅಂದ್ರೆ ಒಬ್ಬರೊಬ್ರು ಬಿಟ್ಟಿರಕ್ಕಾಗ್ದಿರೋದೇ ಫ್ರೆಂಡ್ಶಿಪ್ ಕಣ. ಅದಲ್ಲ ಸರ್ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಮೇಡಮ್ ಸರ್, ಫ್ರೆಂಡ್ಶಿಪ್ ಅಂದ್ರೆ ಅದಲ್ಲ. ಇವನ್ ಮೊಬೈಲ್ಗೆ ಇವನ್ ಹುಡುಗಿ ಮೆಸೇಜ್ ಮಾಡಿದ್ರೆ ಓದಿ ನಾನ್ ರಿಪ್ಲೈ ಮಾಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ಇವ್ರ ಹುಡುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಾನ್ ಟವಲ್ ಕೊಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ನಮ್ ಶೋಗೆ 2 ಪ್ರೊಡ್ಯೂಸರ್, ಪ್ರಶಾಂತ್ ರೈ, ಶಿವತ್ವಜ್ ಸರ್. ಯಾಕೆ ಹೇಳಿ? ಫ್ರೆಂಡ್ಶಿಪ್. ಅಷ್ಟೇ ಅಲ್ಲ, ನಮ್ ಶೋಗೆ 2 ಜಡ್ಜು. ಯಾಕೆ ಹೇಳಿ? ಇವನ್ ಊರ್ ಯಾವ್ದೋ, ನನ್ನ ಊರ್ ಯಾವ್ದೋ, ಇಲ್ಲಿರೋ ಕ್ಯಾಮ್ರಾಮನ್ಗಳು ಊರ್ ಯಾವ್ದೋ ಗೊತ್ತಿಲ್ಲ. ಆದ್ರೂ ನಾವಿಲ್ಲಿ ಆಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲ, ಪೇಮೆಂಟ್. ಫ್ರೆಂಡ್ಶಿಪ್ ಅಂದ್ರೆ ಇನ್ನೊಂದು ವಿಷಯ ಏನ್ ಗೊತ್ತಾ? ಫ್ರೆಂಡ್ಶಿಪ್ ಅಂದ್ರೆ ಏನು? ಮಗ ಅದ್ ಬರ್ಕೊಂಡಿದ್ದಿಲ್ಲ, ಹೇಳು. ಫ್ರೆಂಡ್ಶಿಪ್ ಎಂದರೆ ಮೊದಲನೇದಾಗಿ ಶ್ರೀಕೃಷ್ಣ ಕುಚೇಲ, 2ನೇದಾಗಿ ದುರ್ಯೋಧನ ಕರ್ಣ, 3ನೇದಾಗಿ ಅಂಬರೀಷ್ ವಿಷ್ಣುವರ್ಧನ್. ಇವರೆಲ್ಲದಕ್ಕೂ ಮೀರಿ ಇದ್ದಾರೆ. ಯಾರು ಗೊತ್ತಾ? ಮಂಜು ಅಂಡ್ ಮಂಜು ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ಒಂದ್ ಹೆಜ್ಜೆ ಮುಂದು. ಸೂಪರ್ ಮಗ. ಲ್ಯಾಗೋ, ಏನಾಯ್ತು? ಅದು ಮಗ. ಲ್ಯಾಗೋ, ಏನಾಯ್ತು? ಅದು ಮಗ. ಏನಾಯ್ತು ಲ್ಯಾಗೋ? ಹೊಡೆದ್ ಬಿಟ್ರು ಕಣೋ. ನಿನಗ್ ಹೊಡೆದ್ರ? ನನಗೆ ಹೊಡೆದ್ರು ಕಣೋ. ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು. ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಹೊಡೆದ್ರ? ಗೊತ್ತಾದ್ಮೇಲೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣೋ. ಯಾರೋ ಹೊಡೆದಿತ್ತು? ಯಾರು? ಗೊಬ್ರ. ನಿರಂಜನ್ ದೇಶಪಾಂಡೆ. ಯಾಕೆ ಭಯ ಆಯ್ತಾ? ಕನ್ಫರ್ಮೇಶನ್ ಬಂದೆ. ಕನ್ಫರ್ಮ್. ಪಕ್ಕಾನಾ? ಪಕ್ಕ. ಹೊಡೆದ್ರಂತೆ. ವಾಟದ್ದೇ ಕಣ. ಏನೋ ಇವಾಗ? ನನ್ನ ಫ್ರೆಂಡು ಅಂತ ಗೊತ್ತಾದ್ಮೇಲೂ ಹೊಡೆದ್ರಂತೆ. ನಿನ್ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಕಣ ಹೊಡೆದಿದ್ದು. ಹೆಂಗ್ರಿ ಹೊಡೆದ್ರಿ? ಹೆಂಗ್ ಹೊಡೆದ್ನ?
ಏನ ನಾನಿನ್ನೂ ಸತ್ತಿಲ್ಲ ಮಗ, ಸತ್ತಿಲ್ಲ. ಏನ ಹೊಡಿತೇನ? ಒಬ್ಬ ಫ್ರೆಂಡ್ಗೆ ಹೊಡೆದ್ರೆ ಇನ್ನೊಬ್ಬ ಫ್ರೆಂಡ್ ಹೊಡೆಯೋದು ಕಾಮನ್ ಫ್ರೆಂಡ್ಶಿಪ್. ಅದೇ ಇನ್ನೊಬ್ಬ ಫ್ರೆಂಡ್ ಬಂದು ಹೊಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಒಬ್ನೇ ಇದ್ದಾಗ ಹೊಡೆಯೋದಲ್ಲ, ಈಗ ನನ್ನ ಜೊತೆ ಚಿಲ್ಲರ್ ಇದ್ದಾನೆ. ಮೀಟರ್ ಇದ್ರೆ ಯಾರಾದ್ರೂ ಬನ್ನಿ, ಹೊಡಿರಿ ಹೊಡಿರಿ. ಗಂಡ್ಗುಡ್ಡಪ್ಪ ನೀನು? ಅದೇ ಅನ್ಕೊಂಡೆ, ನಮ್ಮನ್ ಮುಟ್ಟ ಗಂಡಸ್ರು ಯಾರಿದ್ದಾರೆ ಅಂತ. ಯಾರವನು? ಇವನ್ ಯಾರು ಅಂತ ನನ್ನೇ ಕೇಳ್ತಾ ಇದ್ಯಾ? ಹೋಗಿ ಅವನ್ ಕೇಳೋ. ಹಲೋ, ಯಾರು ನೀವು? ನನ್ನ ಹತ್ರ ಬಂದು ನನ್ನನ್ನ ಯಾರು ಅಂತ ಕೇಳ್ತೇನೋ? ನಾನು ಚಿಲ್ಲರ್ ಫ್ರೆಂಡು, ಲ್ಯಾಗು. ಹಂಗಾರ ನನಗೂ ಫ್ರೆಂಡು. ನಿಮ್ ಊರಲ್ಲಿ ಬಾವಿ ಇದೆಯಾ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತುಂಬಾ ಆಳವ ಇದೆಯಾ? ಹುಷಾರು ಕಣ, ಮೊಸಳೆ ಗಿಸಳೆ ಎಲ್ಲ ಇದೆ. ಮೊಸಳೆ ತಿನ್ನಕ್ ಬಂದಿರ್ಬೇಕು. ನವೀನ, ಯಾಕೋ ಯಾವ ಹುಡುಗಿಂದ ಹೋಗಿಲ್ವಾ? ಇಲ್ಲ ಕಣ, ಮೀನಾಯಿಂದ ಹೋಗಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಮೀನ್ ಹಿಡಿಯಕಂತ ಬಾವಿಗೆ ಹೋಗಿದ್ದೆ. ಇದೇನು ಅಷ್ಟು ದೊಡ್ಡ ಬಾವಿಲಿ ಇಷ್ಟೊಂದು ತಿಮಿಂಗ್ಲ ಹಿಡಿದ್ಬಿಟ್ಟಿದ್ಯಾ? ಅಯ್ಯೋ ಇದೇನು ದೊಡ್ಡ ತಿಮಿಂಗ್ಲನ್ನ ಹಿಡಿತಿದ್ದೆ, ಇಲ್ಲ ಬಾಲ ಹಿಡಿಬೇಕಾಗಿತ್ತು. ಯಾವನ ಎಡವಟ್ ನನ್ ಮಗ ಬಂದ್ ಬಿದ್ದ, ಅವ್ನ್ ಬಿದ್ದಿದ್ರ ಅಬ್ಸಕ್ಕೆ ನಾನೇ ಹೊರಗಡೆ ಬಿದ್ಬಿಟ್ಟೆ. ಅವನ ಸಹಾಯಕ್ ಬಂದಿರ್ಬೇಕು. ಹೌದೌದು. ನನ್ ಫ್ರೆಂಡು ಮಗ. ಯಾರು ಗಂಡಸರು ಬಂದು ಕಾಪಾಡಿ ಸಾರ್, ಕಾಪಾಡಿ. ನಾವೇ ಕಣ ಗಂಡಸರು. ಮಗ ಈ ಗೋಡೆ ನಂತರ ಸರ್ಸ್ಬಿಡ. ಮಗ ಹುಷಾರು ಮಗ, ಬಾವಿ ಆಳ ಜಾಸ್ತಿ ಇದೆ. ಇವನ್ಯಾರ ಇವನು? ಬೇರೆ ಊರಿಂದ ಬಂದು ನಮ್ಮ ಬಾವಿಗೆ ಬಿದ್ದು ಸಾಯ್ತಾವನೆ. ಲೇ ಮೊದ್ಲು ಎತ್ತು ಮಗ, ಆಮೇಲೆ ಮಾತಾಡುವಂತೆ.